ಕಲಬುರಗಿ ಬಿಜೆಪಿಯ ಮಾಜಿ ಜಿಲ್ಲಾ ಉಪಾಧ್ಯಕ್ಷನ ಬರ್ಬರ ಹತ್ಯೆಯಾಗಿದೆ. ಆಳಂದ ತಾಲೂಕಿನ ಸರಸಂಬಾ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮಹಾಂತಪ್ಪ ಆಲೂರೆ ಮೇಲೆ ಅಪರಿಚಿತರಿಂದ ದಾಳಿಯಾಗಿದೆ. ತಲವಾರ್ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಹಾಂತಪ್ಪ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಬಿಜೆಪಿಯ ಮಾಜಿ ಜಿಲ್ಲಾ ಉಪಾಧ್ಯಕ್ಷನ ಬರ್ಬರ ಹತ್ಯೆಯಾಗಿರುವಂಥದ್ದು. ಈ ಹತ್ಯೆಯ ಸುತ್ತ ಹಲವು ಅನುಮಾನಗಳ ವ್ಯಕ್ತವಾಗ್ತಾ ಇರುವಂಥದ್ದು. ಅಪರಿಚಿತರು ಯಾರು, ಅವರ ಹಿಂದಿರೋರು ಯಾರು, ಸಹಜವಾಗಿಯೇ ಎಲ್ಲ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ತಲವಾರ್ ದಾಳಿ ಆಗಿತ್ತು, ಗಂಭೀರವಾಗಿ ಗಾಯಗೊಂಡಿದ್ರು. ತತ್ಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಆಗಿತ್ತು. ಈಗ ಅವರು ಕೊನೆ ಉಸಿರೆಳೆದಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಈ ಸಾವಿನ ಹಿಂದೆ ರಾಜಕೀಯ ಉದ್ದೇಶ ಏನಾದರೂ ಇದೆಯಾ ಅಥವಾ ವೈಯಕ್ತಿಕ ಕಾರಣವೇನಾದರೂ ಇದೆಯಾ? ಈ ರೀತಿಯ ಹಲವು ಅನುಮಾನಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಅನುಮಾನದ ಆಧಾರದ ಮೇಲೆ ಈಗ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಅಪರಿಚಿತರು ದಾಳಿಯನ್ನು ಮಾಡಿದ್ದಾರೆ ಮಾರಕಾಸ್ತ್ರಗಳಿಂದ ಅನ್ನೋದು ಗೊತ್ತಾಗ್ತಾ ಇದೆ ನಿರ್ಜನ ಪ್ರದೇಶದಲ್ಲಿ. ಹಾಗಾದರೆ ಆ ಅಪರಿಚಿತರು ಯಾರು, ಯಾಕಾಗಿ ಹತ್ಯೆಯನ್ನು ಮಾಡಲಿಕ್ಕೆ ಬಂದಿದ್ರು, ಆ ಹತ್ಯೆಯ ಹಿಂದಿದ್ದವರು ಯಾರು? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಆಳಂದ ತಾಲೂಕಿನ ಸರಸಂಬಾ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಮಹಾಂತಪ್ಪ ಆಲೂರೆ ಮೇಲೆ ನೀವು ಕೂಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅಪರಿಚಿತರಿಂದ ಮಾರಕಾಸ್ತ್ರದಿಂದ ದಾಳಿ ಆಗಿರುವಂತಹದ್ದು. ತಲವಾರ್ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು ಮಹಾಂತಪ್ಪ. ಆಸ್ಪತ್ರೆಗೂ ಕೂಡ ಸೇರಿಸುವಂತಹ ಕೆಲಸ ಆಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಈಗ ಮಹಾಂತಪ್ಪ ಅವರು ಕೊನೆ ಉಸಿರನ್ನು ಎಳೆದಿದ್ದಾರೆ. ಲೋಕಸಮರದ ಸನಿಹದಲ್ಲಿ ಈ ಕೊಲೆ ಯಾವ ರೀತಿಯ ಬೆಳವಣಿಗೆಗೆ ಕಾರಣವಾಗುತ್ತೆ ಕಲಬುರಗಿಯಲ್ಲಿ ಅನ್ನೋದು ಕೂಡ ಈಗ ಸಹಜವಾಗಿಯೇ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ.